ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸ. ನೀವು ನೋಡ್ತಾ ಇದ್ದೀರಾ ನೈನಾ ಕುಬ್ಸದ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಮೆಸೇಜ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಂಡೇ ಮ್ಯಾರೇಜ್ ಬಗ್ಗೆ ಇರುತ್ತೆ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದು ಒಂದು ವಿಷಯ ಕೂಡ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಹ್ಯಾಪಿನೆಸ್ ಇತ್ತು, ಸಂಜೆಯಿಂದ ಆ ಕಡೆ ಫುಲ್ ಸ್ಯಾಡ್ನೆಸ್ ಆಯಿತು. ಸ್ಯಾಡಿಂಗ್ ಏನು, ಹ್ಯಾಪಿನೆಸ್ ಏನು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಾವು ಹೋಗಬೇಕಾದಂಥ ಮದುವೆ ಚೌಟ್ರಿಗೆ ತಲುಪಿದ್ವಿ. ಸ್ಟಾರ್ಟಿಂಗಲ್ಲಿ ಈಗ ಟ್ರೆಂಡಿಂಗ್ ಇರೋದು ಬ್ಯಾಕ್ ಸ್ಕ್ರೀನನ್ನು ಅರೇಂಜ್ ಮಾಡಿರ್ತಾರೆ. ನಾವು ಹೋಗಲ್ಲಿ ಫೋಟೋ ತೆಗೆಸ್ಕೋಬೇಕು. ಬಟ್ ಅವ್ರು ತೆಗಿಯಲ್ಲ, ನಮ್ಮ ಕ್ಯಾಮ್ರಾದಲ್ಲಿ ನಾವೇ ಫೋಟೋಸನ್ನು ತಗೋಬೇಕು. ಇನ್ನು ಒಳಗಡೆ ಬಂದುಬಿಟ್ಟು ಈ ರೀತಿ ಸೆಟಪ್ ಮಾಡಿದರು. ತುಂಬಾ ರಿಚೆಸ್ಟ್ ಪರ್ಸನ್ ಅವ್ರದ್ದು, ರಿಚೆಸ್ಟ್ ಫ್ಯಾಮಿಲಿ ಅವ್ರ ಮದುವೆ. ಎಲ್ಲರೂ ಜಾಬ್ ಹೋಲ್ಡರ್ಸು, ಹಾಗಾಗಿ ಸಂಡೇನೇ ಇಟ್ಕೊಂಡಿದ್ರು. ಎಲ್ಲರೂ ಇಂಜಿನಿಯರ್ಸು, ಡಾಕ್ಟ್ರೆಲ್ಲ ಇದ್ದರು. ಇನ್ನು ಮದುಮಕ್ಕಳು ಎಂಟ್ರಿ ಆಯಿತು. ಮದುಮಕ್ಕಳನ್ನ ಎಂಟ್ರಿ ಹೇಗೆ ಮಾಡಿದ್ರು, ಟ್ರೆಡಿಷನಲಾಗಿ ಮಾಡಿದರು, ಸೂಪರಾಗಿ ಮಾಡಿದರು. ತುಂಬಾ ಚೆನ್ನಾಗಿದೆ ಜೋಡಿ. ನನ್ನ ಕಡೆಯಿಂದ ಅವ್ರದ್ದು ಹ್ಯಾಪಿ ಮ್ಯಾರಿಡ್ ಲೈಫ್. ಆ ದೇವರು ನಿಮ್ಮ ಜೀವನವನ್ನು ಸುಖವಾಗಿ ನಡೆಸ್ಕೊಂಡು ಹೋಗೋ ಥರ ಆಗಲಿ ಅಂತ ಈ ಮೂಲಕ ಅವರಿಗೆ ಆಶೀರ್ವಾದ ಮಾಡ್ತೀವಿ. ಇನ್ನು ನಮ್ಮ ಪ್ರೊಸೀಜರ್ಸ್ ಎಲ್ಲದನ್ನು ಮುಗಿಸಿದ್ವಿ. ಕೆಲವೊಂದಿಷ್ಟು ಫೋಟೋಸನ್ನು ತೆಗೆಸ್ಕೊಂಡ್ವಿ. ಫ್ಯಾಮಿಲಿ ಫೋಟೋಸು, ಇಂಡಿವಿಜುವಲ್ ಫೋಟೋಸು ಎಲ್ಲದನ್ನು ಮುಗಿಸ್ಕೊಂಡ್ವಿ. ಬಟ್ ಊಟಕ್ಕೂ ಹೋದ್ವಿ. ಊಟನೂ ಸೂಪರಾಗಿತ್ತು. ಒಂದೆಲ್ಲ ವೆರೈಟಿ ಸೂಪರಾಗಿರೋ ಅಡುಗೆಗಳನ್ನ ಮಾಡಿಸಿದ್ರು. ಊಟನೂ ತುಂಬ ಚೆನ್ನಾಗಿ ಮಾಡಿದ್ವಿ. ರಶ್ ಏನಿರಲಿಲ್ಲ, ತುಂಬಾ ಚೆನ್ನಾಗಿತ್ತು ಊಟಕ್ಕೆಲ್ಲ. ನಿಧಾನವಾಗಿ ಊಟ ಮಾಡಿದ್ವಿ. ಊಟದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗಳು ನನ್ನ ಪಕ್ಕನೇ ಕೂತ್ಕೊಂಡಿದ್ಲು. ತಲೆನ ಸಿಕ್ಕಾಪಡೆ ಹಿಡಿಸ್ತಾಯಿದ್ಲು. ಹಾಗಾಗಿ ಗಡಿಬಿಡೀಲಿ ಕೆಲವೊಂದಿಷ್ಟು ಫೋಟೋ ಅಷ್ಟೇ ಕ್ಲಿಕ್ ಮಾಡಿದೆ. ಇನ್ನು ಅದೆಲ್ಲ ಮುಗಿಸ್ಕೊಂಬಿಟ್ಟು ಇನ್ನೇನು ಬಂದಿದೆ, ಜಾತ್ರೆಗೆ ಬಂದಿದ್ದೀವಿ. ಜಾತ್ರೆ ಬಂದಿದೆ. ದೇವಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಅಲ್ಲಿದ್ದ ಪ್ಲ್ಯಾನ್ ಮಾಡಿಕೊಂಡು ಆಟೋ ಮಾಡಿಕೊಂಡು ದೇವಿ ದೇವಸ್ಥಾನಕ್ಕೆ ಬರೋಣ ಅಂತ ಬಂದ್ವಿ. ಬಟ್ ಏನಾಯಿತು ಅಂದರೆ, ಆಟೋದಲ್ಲಿ ಬ್ಯಾಗನ್ನು ಮುಂದೆ ಇಟ್ಟಿದ್ವಿ. ಆಟೋದಲ್ಲಿ ಬ್ಯಾಗನ್ನು ಬಿಟ್ಟು ಇಳಿದ್ಬಿಟ್ವಿ. ಆಟೋ ಎಸ್ಕೇಪ್. ಒಳ್ಳೆ ಮನಸ್ಸಿರೋರು, ಕಳ್ಕೊಂಡು ಅನುಭವ ಇರೋರಿದ್ದರೆ ಆ ಬ್ಯಾಗನ್ನು ವಾಪಸ್ ಕೊಟ್ಟು ಹೋಗ್ತಿದ್ರು. ಬಟ್ ಅವರು ವಾಪಸ್ ಕೊಟ್ಟು ಹೋಗಲಿಲ್ಲ. ಅದೊಂದು ಬೇಜಾರಾಯಿತು. ಹೋಗಲಿ ಬಿಡೋದ್ರಲ್ಲಿ ಇನ್ನೂ ಏನೂ ಇರಲಿಲ್ಲ. ರೇಷ್ಮೆ ಸೀರೆ ಅದೆಲ್ಲ ಇತ್ತು. ಹೋಗಲಿ ಬಿಡೋ ಅಂತ ಹೇಳಿ ಬಿಟ್ಟಾಕಿ ದೇವಿಗೆಲ್ಲ ಕೈ ಮುಗಿದು ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಬಂದಮೇಲೆ ಇನ್ನೊಂದು ಇನ್ಸಿಡೆಂಟು. ಬಸ್ ಹತ್ತುವಾಗ ಬಾವನ ಫೋನು ಎಸ್ಕೇಪ್. ಯಪ್ಪ, ಹೆಂಗೆ ಅನಿಸ್ಬಿಡ್ತು ಅಂದರೆ, ಜನ ಇಷ್ಟು ಖರಾಬಾಗಿದ್ದಾರಲ್ಲ, ದುಡ್ದು ತಿನ್ನೋಕೆ ಏನು ಬ್ಯಾನಿ ಇವ್ರಿಗೆ ಅನ್ನೋಂಗೆ ಆಗ್ಬಿಡ್ತು. ಶಾಕ್ ಆಗಿಬಿಟ್ಟೆ. ನಾನು ವೆಹಿಕಲ್ಸಲ್ಲಿ ಹೋಗುವಾಗ, ನಾನು ಯಾವುದಾದ್ರೂ ಊರಿಗೆ ಹೋಗುವಾಗ ನನ್ನ ಸಾಮಾನುಗಳನ್ನು ನಾನು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀನಿ ಅಂದರೆ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀನಿ. 10 ಸಲ ನನ್ನ ಬ್ಯಾಗ್ ನೋಡಿರ್ತೀನಿ, ನಾನು ಹಾಕ್ಕೊಂಡಿರೋ ಒಡವೆಗಳನ್ನು ನೋಡ್ಕೊಂಡಿರ್ತೀನಿ, ಏನು ಇದೇನೋ ಆಗಲೆಲ್ಲ ನೋಡ್ಕೊತಿರ್ತೀನಿ. ಯಾವುದಾದ್ರೂ ಒಂದು ರೂಪದಲ್ಲಿ ನೋಡ್ಕೊತಾನೆ ಇರ್ತೀನಿ. ಅಂಥದ್ರಲ್ಲಿ ಹಿಂಗಾಗ್ಬಿಡ್ತಲ್ಲ ಅನ್ನೋ ಒಂದು ಫೀಲಿಂಗ್ ಜಾಸ್ತಿನೇ ಆಗ್ಬಿಡ್ತು. ಬಾವ ಫುಲ್ಲು ಟೆನ್ಷನ್ ಆಗಿದ್ರು. ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ನ ಕೊಡಲಿಕ್ಕೆ ಕಳಿಸಿದ್ವಿ. ನಾವು ಊರಿಗೆ ಬಂದ್ವಿ. ಸುಸ್ತು ಬೇರೆ ಆಗಿತ್ತು. ನನ್ನ ಮಗಳು ಬರುವಾಗಲೇ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲಿಗಾದರೂ ಹೋಗಬೇಕಾದ್ರೆ ಹುಷಾರಾಗಿರಿ, ನಿಮ್ಮ ಸಾಮಾನುಗಳ ಬಗ್ಗೆ ಎಚ್ಚರದಿಂದಿರಿ ಅಂತ ಹೇಳ್ತಾ, ಈ ಮೂಲಕ ಇದನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಬಾಯ್ ಎವ್ರಿವನ್.